ಯಾರೋ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನನ್ನ ಜೊತೆಗಿದ್ದು ಎಲ್ಲಿ ಮೊಬೈಲ್ ಆಫು ನೋಡ್ರೆ ಇಲ್ಲ ಬೇಗಲ್ಲ ಆಮೇಲೆ ಮಾಡ್ತೀನಿ ಹೇಳಿ ಯಾಕಂತ ಹೇಳಿ ಸೂಪರ್ ಅಲ್ಲ ಎಷ್ಟು ನಾವು ಫುಲ್ ಎಲ್ಲ ಬ್ಯಾಕ್ ಬೆಂಚಸ್ ಅಲ್ಲಿ ಬರೋದಿದೆ ಎಕ್ಸಾಕ್ಟ್ಲಿ ನೋಡು ಸೂಪರ್ ವಂಡರ್ಫುಲ್. ಈಗ ನಮಸ್ತೆ ನಮಸ್ಕಾರ ಎಲ್ಲ ಕೂಡ ಹೇಗಾಯ್ತು. ನೆಕ್ಸ್ಟ್ ಏನು ಫಸ್ಟ್ ನೀನು ಇದೆ ಯಾಕೋ ನನಗೆ ಯಾಕೋ ಕಳಿಸ್ತಿದ್ಯಾ ಎಕ್ಸಾಕ್ಟ್ಲಿ ಒಂದು ಕಾಣಿಸ್ತಿಲ್ಲ ನಿಂತಿರೋದು. ಸರಿ ಇವಾಗ ಏನಕ್ಕೆ ನನಗೆ ಹೋಗು ಅಂತ ಹೇಳಿ ಕೇಳಿದೆ. ನಿನ್ನ ಅಕ್ಕ ನೋಡ್ಬಿಟ್ಟು ಮೀಡಿಯಾದವ್ರನ್ನ ಆಚೆ ಹೋಗ್ತೀನಿ ಅಂತ ಹೇಳ್ತಿದ್ರು. ನನ್ನ ಮಕ್ಕ ನೋಡಿ ಮೀಡಿಯಾದವ್ರನ್ನ ಆಚೆ ಹೋಗ್ತೀನಿ ಅಂತ ಹೇಳ್ತಿದ್ರಾ? ನಾನು ಮಾತಾಡಿಸಿ ಕೊಡ್ಸಿದ್ದೀನಿ. ಆಯ್ತಪ್ಪ. ನಾನು ಹಿಂಗೆ ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ನಾನು ಮನೇಲಿ ಕರೀತಾನೆ ಒಂಚೂರು ಕಂಟೆಂಟ್ ಪ್ಲೇ ಮಾಡೋಣ. ನೀನ್ ಹೇಳಿದ್ರೆ ಮಾಡಲ್ಲ, ನಾನು ಹೇಳ್ತೀನಿ ನೋಡು. ಅಣ್ಣ ಐ ಲವ್ ಯು. ನೀನು ನನ್ನ ಮಕ್ಕಳ ಮಾಡೋದು ಬಿಟ್ಬಿಡು. ಸೊ ಇವತ್ತು ನಮ್ಮ ಇಡೀ ಬ್ಯಾಕ್ ಬೆಂಚರ್ ಟೀಮ್ ನಾವಿದ್ದೀವಿ. ಒಂದ್ಸರಿ ಬ್ಯಾಕ್ ಬೆಂಚರ್ ಸೌಂಡ್ ಮಾಡ್ರೆ ನಾನು ಹೇಳ್ತೀನಿ ಅವ್ರು ಮಾಡ್ತಾರೆ. ಈಗ ಬ್ಯಾಕ್ ಬೆಂಚರ್ ನಾನೇ ಕೊಡ್ಕೋಬೇಕು ಯಾಕಂದ್ರೆ ನಾನು ಹೇಳ್ದಾಗ ಅವರು ಕೇಳಿಸ್ತಾರೆ. ನೀನ್ ಹೇಳ್ಬೇಕು ಇಷ್ಟಲ್ಲ ಅಲ್ವಾ ಬಾಯ್ಸ್? ಐ ಲವ್ ಯು. ನಾನು ನಾಚ್ಕೊತಾನೆ. ಓಕೆ, ನಾವು ಬ್ಯಾಕ್ ಬೆಂಚರ್ಸ್ ಟೀಮ್ ಇಲ್ಲಿ ಕಂಪ್ಲೀಟ್ ಆಗಿ ಇದ್ದೀವಿ. ಇವತ್ತು ಒಂದು ಸಾಂಗ್ ರಿಲೀಸ್ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಮುಂದೆ. ನಾನು ಹೇಳ್ತೀನಿ, ನೀನ್ ಹೇಳ್ತೀಯಾ? ಯಾಕೆ? ಯಾಕಂದ್ರೆ ನಾನು ಕಣೋ ನೀ ಸೀನಿಯರು. ನೀನ್ ನಮ್ಮ ಸೀನಿಯರ್ ಹೆಂಗ ಹೋಗ್ತೀಯಾ? ಅಯ್ಯೋ ಯುವರ್ ಆನ್ಸಿಸ್ಟರ್. ಓ ಯುವರ್ ಮೈ ಆನ್ಸಿಸ್ಟರ್. ಮಂಗನಿಂದ ಮಾನವ. ಕರೆಕ್ಟ್, ಮಂಗನಿಂದ ಮಾನವ. ನೀನಿಂದ ನಾವಾ? ಹೋಗೋಣ. ಸರಿ ಆಯ್ತು. ನಿಮ್ಮಿಂದ ನಾವು ಅಲ್ಲ ಕಾಣೋದು, ನನ್ನಿಂದ ನೀನು. ಆಮೇಲೆ ಹೋಗೋಣ. ಕರೆಕ್ಟು, ನಿನ್ ಕೈಯಲ್ಲೇ ನೋಡು. ಇಲ್ಲ ಮೈಕ್ ಇಟ್ಕೊಂಡಿದ್ದಲ್ಲ. ಇನ್ನೊಂದು ಎಲ್ಲಿದೆ? ನನ್ ಗಂಡೊಳಿಗೆ. ಬ್ಯಾಡ್ ಬಾಯ್, ಯು ಶುಡ್ ನಾಟ್ ಸೇ ದಟ್. ಸಾರಿ. ಓಕೆ ಸರಿ, ಇವತ್ತೊಂದು ಹಾಡು ರಿಲೀಸ್ ಮಾಡ್ತಿದ್ವಿ. ಇದಾದ ನಂತರ ನಮ್ಮ ಡೈರೆಕ್ಟರ್ ಹಾಗೂ ನಮ್ಮ DOP ಅವರು ಬಂದು ಮಾತಾಡ್ತಾರೆ. ಸರ್ ಕಂಟೆಂಟ್ ರೆಡಿ ಇದೆಯಲ್ಲ? ನೀನ್ ಹೇಳಿದ್ರೆ ಏನೋ ರೆಡಿ ಆಗೋರು ಈ ತರ ಅವರು ಅಂದ್ರೆ ನಂತರ ಅಂದ್ರೆ ಈಸ್ ವೆರಿ ಗುಡ್ ಬಾಯ್, ಸೋ ಕ್ಯೂಟ್, ಸೋ ಹಾಟ್, ಐ ಲವ್ ಯು. ಪ್ರತಿಯೊಂದರಲ್ಲೂ ಅಷ್ಟೇ ನಾನು ಏನ್ ಮಾಡೋದ್ರು ಸರ್ ಅದು ಓಡಿಸ್ತೀನಿ ಸರ್, ಸ್ವಲ್ಪ ನಿಂತ್ಕೊಳ್ಳಿ ಸರ್ ಅಂತೇಳಿ ನಿಲ್ಸಿ ಇವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಹಿಂದೆ ಇದ್ದೀನಿ, ಇವ್ರು ಬೆನ್ನೆಲುಬಾಗಿ ನಾನು ನಿಂತಿರ್ತೀನಿ. ಈ ಸಿನಿಮಾ ಬಗ್ಗೆ ಒಂದೆರಡು ಮಾತಾಡಬೇಕು ಅಂದ್ರೆ, ನಾನು ಸಿನಿಮಾ ಬಗ್ಗೆ ಏನು ಮಾತಾಡಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ನೋಡಿ ಹೀಗೆ ನಾನು ಸ್ಕ್ರಿಪ್ಟ್ ಮಾಡಿ ಇವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಸಿನಿಮಾ ಶೂಟ್ ಮಾಡಿ ಎಡಿಟ್ ಮಾಡೋರು ಹಿಂಗೆ ನನ್ನನ್ನ ಕಾಮಿಡಿ ಪೀಸ್ ಮಾಡ್ಕೊಂಡ್ಬಿಟ್ಟಿದೆ. ಇನ್ನ ನಾನು ಮುಂದೆನೇ ಇಷ್ಟ ಆಗ್ತದೆ. ಇವರೆಲ್ಲ ಗ್ಯಾಂಗ್ ಸೇರ್ಕೊಂಡು ನಾನು ಮನೆ ಬಂದ್ಮೇಲೆ ಅದು ಎಷ್ಟೆಷ್ಟು ಮಾತಾಡ್ತಾರೋ ದೇವ್ರಿಗೆ ಗೊತ್ತು. ಅದಕ್ಕೊಬ್ಬರನ್ನ ಸ್ಪೈ ಬಿಟ್ಟಿದ್ದೀನಿ, ಅವ್ರ ಬಂದು ನಾನು ರಿಪೋರ್ಟ್ ಮಾಡ್ತಾ ಇರ್ತಾರೆ. ಸಿನಿಮಾ ಬಗ್ಗೆ ನಾನೇನು ಮಾತಾಡೋದೇ ಇಲ್ಲ. ಆಲ್ರೆಡಿ ನೀವು ನೋಡಿದ್ದೀರಾ ಸಿನಿಮಾ, ಅದ್ರ ಯೋಗ್ಯತೆ ಏನು ಅಂತ ನನಗಿಂತ ನಿಮ್ಗೆ ಚೆನ್ನಾಗಿ ಜಡ್ಜ್ ಮಾಡಿಬಿಟ್ಟಿರ್ತೀರ. ಈಗ ನಾನು ಒಂದೆರಡು ಮಾತಾಡಬೇಕು ಅಂದರೆ ಅದು ಪ್ರಚಾರದ ಬಗ್ಗೆ. ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ, ನಮಗೂ ಕೂಡ ಅದ್ರ ಬಿಸಿ ಮುಟ್ಟಿದೆ. ಇವತ್ತು ಥಿಯೇಟರ್ಗಳಿಗೆ ಜನ ಬರ್ತಿಲ್ಲ, ಅದರಲ್ಲೂ ಕನ್ನಡ ಮೂವಿ ಅಂದರೆ ಜನಗಳು ಥಿಯೇಟರ್ಗೂ ಕಾಲು ಇಡ್ತಾನೆ ಇಲ್ಲ. ಅಲ್ಲೊಂದು ಇಲ್ಲೊಂದು ಒಳ್ಳೊಳ್ಳೆ ಮೂವಿ ಬರ್ತಾ ಇದ್ರು ಕೂಡ ಜನ ಅದಕ್ಕೆ ಹೋಗೋಕ್ಕೆ ತಯಾರೇ ಇಲ್ಲ.
ಅದನ್ನು OTT ನೋಡಿಕೊಂಡು ಇವು ತುಂಬ ಚೆನ್ನಾಗಿತ್ತು, ಪ್ರಚಾರ ಮಾಡಿಲ್ಲ ಸರಿಯಾಗಿ, ಪ್ರಚಾರ ಮಾಡಿದರೆ ಓಡ್ತಾ ಇತ್ತು, ಈ ಮಾತುಗಳೇ ಬರೀ ಕೇಳಿ ಕೇಳಿ ಬರ್ತಿದೆ. ಇದೆಲ್ಲ ಕಾರಣದಿಂದ ನಾವು ಈ ಸಿನಿಮಾದಲ್ಲಿ ಪ್ರಚಾರಕ್ಕೆ ಒತ್ತು ಕೊಟ್ಟಿದ್ದೀವಿ. ಸುಮಾರು 5 ತಿಂಗಳಿಂದ ನಮ್ಮ ಹುಡುಗರು ಮಾಡದೇ ಇರೋಂಥ ಕೆಲಸ ಇಲ್ಲ. ರೋಡ್ ಅರಿತಾ ಇದ್ದಾರೆ, ಏನು ಹೇಳಿದ್ರು ಮಾಡಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಬಂದ್ರಪ್ಪ ಇವತ್ತೊಂದು ಪ್ರೆಸ್ ಮೀಟ್ ಮಾಡೋಣ. ಇಲ್ಲೂ ನಾನಂದ್ರೆ ಒಂದು ಸಿನಿಮಾ 5 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೋ ಮಾಡೋನು. ಇವರು ನಮ್ಮ ಮಾಧ್ಯಮದವರು ಪ್ರತಿದಿನ ನಮ್ಮಂತ 100 ಕುರಿಗಳನ್ನ ನೋಡ್ತಾ ಇರ್ತಾರೆ, 100 ಮಾತುಗಳನ್ನ ಕೇಳ್ತಾ ಇರ್ತಾರೆ, ಮಜಾ ತಗೋತಾ ಇರ್ತಾರೆ. ಆದ್ರೂ ನಾವು ಅವ್ರನ್ನ ನೋಡ್ಕೊಂಡೇ ಸಿನಿಮಾ ಮಾಡಬೇಕು. ಯಾಕೆಂದ್ರೆ ಕೊನೆಗೆ ಪ್ರಚಾರ ಮಾಡಿ ಸಿನಿಮಾ ಚೆನ್ನಾಗಿದ್ರೆ ಗೆಲ್ಸೋರು ಅವ್ರು ಮಾತ್ರನೇ. ಇವತ್ತು ನನ್ನ ಹುಡುಗರಿಗೆ ಅದನ್ನೇ ಹೇಳ್ತೀನಿ, ಅವ್ರನ್ನೆಲ್ಲ ಸಜೆಷನ್ ಕೇಳಿ, ಅವರೆಲ್ಲ ಏನು ಹೇಳ್ತಾರೆ, ಅವ್ರ ಅನುಭವ ದೊಡ್ಡದು. ಅವ್ರ ಸಹಾಯದಿಂದ ನೀವು ಈ ಸಿನಿಮಾಗೆ ಇನ್ನಷ್ಟು ಪ್ರಚಾರ ಮಾಡಿದ್ರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಸರ್ ಆನಂದ್ ಅಡಿ ವಿಷ್ಣು ಅವ್ರು ಬಂದಿದ್ದಾರೆ, ದಯವಿಟ್ಟು ನೀವು ಬನ್ನಿ ಮೇಲೆ. ಬನ್ನಿ ಸರ್, ಬನ್ನಿ 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 ಸರ್, ನೀವು ನಮ್ಮ ಬೆಂಗಳೂರು ಬನ್ನಿ ಸರ್. ವಿಷ್ಣು ಸರ್, ನಾನು ಕರಿತೀನಿ. ಶ್ಯಾಮ್ ಸರ್ ಅಥವಾ ಆನಂದ್ ಸರ್ ಬರಬೇಕಾಗಿತ್ತು. ವಿಷ್ಣು ಸರ್ ಬಂದಿರೋದು ನಮ್ಗೆ ಖುಷಿನೇ. ಶ್ಯಾಮ್ ಸರ್ನೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಬಿಟ್ಬಿಟ್ಟಿದ್ದಾರೆ, ಬರೀ ಕೇಳಿ ಸಿನಿಮಾ ಮಾತ್ರ ಹೋಗ್ತಾರೆ. ಈಗ ನೋಡಿ, ಮೊದಲು ಪ್ರೆಸ್ ಮೀಟ್ ಅಂದ್ರೆ ನಮಗೆ ಭಯ ಆಗ್ತಾ ಇತ್ತು. ಯಾಕಂದ್ರೆ ನಾವು 5 ಜನ ಇರ್ತಿದ್ವಿ, ಡೈರೆಕ್ಟ್ರು, ಕ್ಯಾಮ್ರಾಮೇನು, ಎಡಿಟ್ರು, ಒಬ್ಬರು 2 ಆರ್ಟಿಸ್ಟ್, ಹೀರೋಯಿನ್. ಪ್ರೆಸ್ ಅವರು 150-200 ಜನ ಕೂತಿರ್ತಾ ಇದ್ರು. ನಾವು ಗಡಗಡ ನಡುವೆ ಮಾತಾಡ್ತಿದ್ವಿ. ಈಗ ನಿಮ್ ಪ್ರೆಸ್ ಅವ್ರಿಗಿಂತ ನಾಳೆ ಜಾಸ್ತಿ ದಿನ ಆಗಿ ನಿಮ್ಮನೆ ಬೇಗ ಎದುರಿಸ್ತಾರೆ ನಮ್ಮ ಹುಡುಗರು, ಅಷ್ಟು ಜನ ಇದ್ವಿ. ಈಗ ಒಂದೆರಡು ಮಾತು ನಮ್ಮ ಕ್ಯಾಮ್ರಾಮನ್ ಮಾತಾಡ್ಬಿಟ್ಟು, ನಂದೇನು ಕೆಲಸ ಇಲ್ಲ, ನಾವು 15 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ. ಹುಡುಗರು ಮಾತಾಡ್ತಾರೆ, ಹುಡುಗರಿಗೆ ನೀವು ಸಹಾಯ ಮಾಡಿ, ಹುಡುಗರು ನಿಮ್ಮನ್ನು ಸಹಾಯ ಕೇಳ್ತಾರೆ, ಹುಡುಗರು ನಿಮ್ಮನ್ನು ಸಜೆಷನ್ ಕೇಳ್ತಾರೆ, ನೀವು ಸಜೆಷನ್ ಮಾಡಿ. ದಯವಿಟ್ಟು ನಮ್ಮ ಹುಡುಗರನ್ನ ಗೆಲ್ಲಿಸಿ. ಈಗ ಈ ಸಿನಿಮಾ ನಾನು ಪ್ರೊಡ್ಯೂಸರು, ಡೈರೆಕ್ಟರ್ ಆಗಿ ನನಗೇನು ಭಯ ಇಲ್ಲ. ನಾವು ಸೋತಿದ್ದೀನಿ, ಸೋಲ್ ನೋಡಿದ್ದೀನಿ, ಮತ್ತೆ ಬಂದಿದ್ದೀವಿ, ಮತ್ತೆ ಮಾಡ್ತೀನಿ. ಆದರೆ ಪಾಪ ಹುಡುಗರು ಇದರಿಂದ ಒಂದು ಜೀವನ ಕಟ್ಕೋಬೇಕು ಅಂತ ಸುಮಾರು 2 ವರ್ಷದಿಂದ 1 ಪೈಸಾ ಹಣ, ದುಡ್ಡು, ಕಾಸು ಏನು ಎಕ್ಸ್ಪೆಕ್ಟ್ ಮಾಡದೆ ಕೆಲಸ ಮಾಡ್ತಿದ್ದಾರೆ. ಅಕಸ್ಮಾತ್ ಈ ಸಿನಿಮಾ ಚೆನ್ನಾಗಿ ಗೆದ್ರೆ ಅದು ಕಂಪ್ಲೀಟ್ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಸೋಲು ಅಂತ ನಾನು ಈ ಸಿನಿಮಾದಲ್ಲಿ ಹೇಳಕ್ ಇಷ್ಟಪಡಲ್ಲ, ಗೆಲ್ತೀವಿ. ಹುಡುಗರಿಗೆಲ್ಲ ಆಶ್ವಾಸನೆ ಕೊಡ್ತೀನಿ, ಈ ಸಿನಿಮಾ ಗೆಲ್ತೀನಿ. ನಾನು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಅಂತಲ್ಲ, ನಿಮ್ಮ ಶಕ್ತಿ ಚೆನ್ನಾಗಿದೆ. ಇವತ್ತು ಕೂಡ ನೋಡಿ, ಬೇರೆ ಬೇರೆ ಕಾಸ್ಟ್ಯೂಮ್ ಪ್ಲಾನ್ ಮಾಡಿಕೊಂಡು ವಿಶೇಷವಾಗಿ ಬಂದಿದ್ದಾರೆ. ಪ್ರತಿಯೊಂದು ಈ ಥರ ವಿಶೇಷವಾಗಿ ಮಾಡ್ತಾ ಇದ್ದಾರೆ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ. ಬಟ್ ಇಷ್ಟು ಸಾಕಾಗಲ್ಲ, ಕೊನೆಯವರೆಗೂ ನಿಮ್ಮ ಹೋರಾಟ ಇರಲಿ. ಥ್ಯಾಂಕ್ ಯು. ಇನ್ನೊಂದು 10-15 ದಿನದಲ್ಲಿ ಸೆನ್ಸರ್ ಮುಗಿಸ್ತೀವಿ. ಆಮೇಲೆ ಜೂನ್ 8 ಅಥವಾ ಜುಲೈ ಫಸ್ಟ್ ವೀಕಲ್ಲಿ ಸಿನಿಮಾ ರಿಲೀಸಿಗೆ ಪ್ಲಾನ್ ಮಾಡಿದ್ದೀವಿ. ನಾನೇನು ಉತ್ತರ ಕೊಡಂಗಿಲ್ಲ, ಎಲ್ಲ ಅವರೇ ಕೊಡ್ತಾರೆ. ಏನಿದ್ರು ಪ್ರಶ್ನೆ ಉತ್ತರಗಳು ಅವ್ರ ಹತ್ರನೇ ನಡೀಲಿ. ಯಾಕಂದ್ರೆ ಮುಂದೆ ಇವರು ಸಿನಿಮಾ ಇಂಡಸ್ಟ್ರಿ ಬೆಳೆಸೋರು. ಅವ್ರು ಗೋಲ್ಡು, ಇವರೆಲ್ಲ ಉಮಾ ಗೋಲ್ಡು. ಮನೋಜ್ ಎಷ್ಟು ಒಂದೆರಡು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಕಂಪ್ಲೀಟ್ ಫನ್ ಫಿಲ್ಮ್. ನಮ್ಮ ಮಂಕಿ ಹೇಳ್ದಂಗೆ ನಾವೆಲ್ಲರೂ ಬ್ಯಾಕ್ ಬೆಂಚರ್ಸೇನೆ. ಸೊ ಇನ್ಕ್ಲೂಡಿಂಗ್ ನಾನು ಪ್ರೌಡ್ ಬ್ಯಾಕ್ ಬೆಂಚರ್ ಅದು ಬೇರೆ. ಸೊ ಆ ಹಿಂದೆ ಕುತ್ಕೊಂಡು ಆಡೋ ಆ ತಮಾಷೆ. ಸೊ ಐ ಥಿಂಕ್ ಈ ಸಿನಿಮಾ ಶೂಟ್ ಮಾಡ್ತಾ ಮಾಡ್ತಾ ನಾವು ಒಂದು ಸ್ವಲ್ಪ ಕಾಲೇಜ್ ಡೇಸು, ಎಸ್ಪೆಷಲಿ ನನಗೆ, ನಾನು ಇಷ್ಟೊತ್ತೆಲ್ಲ ಕಾಲೇಜಲ್ಲೆಲ್ಲ ಎಂಜಾಯ್ ಮಾಡೋಕೆ ಆಗಲಿಲ್ಲ. ನಾವು ಸಿನಿಮಾಟೋಗ್ರಫಿ ಓದೋರು. ಸೊ ಇರೋದೇ ನಾವು ಒಂದು 6-7 ಜನ ಇದ್ವಿ. ಸೊ ಅದ್ರಲ್ಲಿ ಬ್ಯಾಕ್ ಫ್ರಂಟು ಏನು ಬೆಂಚೇ ಇರ್ತಿರ್ಲಿಲ್ಲ, ಕ್ಯಾಮ್ರಾ ಆಪರೇಟ್ ಮಾಡಕ್ಕೆ ಹೇಳ್ಕೊಡೋದು ಅಷ್ಟೇ. ಬಟ್ ಈ ಸಿನಿಮಾ ಮಾಡ್ತಾ ಮಾಡ್ತಾ ನನಗೊಂಥರ ಏನೋ ಆ ಪ್ರಾಪರ್ ಒಂದು ಇಂಜಿನಿಯರಿಂಗ್ ಡೇಸು, ಆ ಕಾಲೇಜ್ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡುವಾಗ ನನಗೂ ಹಂಗೆ ಅನಿಸ್ಬಿಡುತ್ತೆ, ಓಕೆ ನಾನು ಮೋಸ್ಟ್ಲಿ ಕ್ಲಾಸಲ್ಲಿ ಕೂತಿದ್ದೀನಿ. ಸೊ
ಸೊ ಆ ಒಂದು ಮಾಡ್ತಾ ನಾವು ಆ ಫನ್ ಒಳಗಡೆ ಮುಳುಗೋಗ್ಬಿಟ್ಟಿದ್ವಿ. ಸೊ ಐ ಥಿಂಕ್ ಇವನ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಹಂಗೆ ಇರುತ್ತೆ. ಎಷ್ಟೋ ಜನ ಇವತ್ತು ಇಂಜಿನಿಯರಿಂಗ್ ಇರ್ಬೋದು, MBA ಇರ್ಬೋದು, ವಾಟ್ ಎವರ್ ಅದು ಮಾಡಿದವ್ರಿಗೆ ಸಿಕ್ಕಾಪಟ್ಟೆ ಒಂಥರ ರಿಲೇಟ್ ಮಾಡ್ಕೋತಾರೆ. ಆ್ಯಂಡ್ ಇವ್ರುಗಳು ಎಲ್ಲರೂ ದೇ ಹ್ಯಾವ್ ಲಿವ್ಡ್ ಅಪ್ ಟು ದೋಸ್ ಕ್ಯಾರೆಕ್ಟರ್ಸ್. ಇವರೇನು ಜಸ್ಟ್ ಕಾಲೇಜ್ ಪಾಸ್ ಆಗಿ ಬಂದಿರೋದು, ಆಲ್ರೆಡಿ ತುಂಬ ಒಂಥರ ನಾವು ಕಾಲೇಜಲ್ಲಿ ಇದ್ದಾಗ ಅಂತೆಲ್ಲ ಮಾತಾಡೋದು ಒಂದೊಂದು ಸರ್ತಿ. ಸೊ ನಾನು ನಿಮ್ಗೆಲ್ಲ ನೋಡ್ತಾ ಇದ್ದೆ ಎಷ್ಟು ವರ್ಷ ಕಾಲೇಜ್ ಪಾಸ್ ಆಗಿ ಅಂತ. ಬಟ್ ಅವ್ರದ್ದು ಎಷ್ಟೊಂದು ಇನ್ಪುಟ್ ಸರ್ ಹೇಳ್ದಂಗೆ ಎಲ್ಲ ಇವ್ರುಗಳೇ ಮಾಡ್ಕೊಂಡಿರೋದು. ಬೀಟ್ ಕಾಸ್ಟ್ಯೂಮ್ಸ್ ಇರ್ಬೋದು, ಎಷ್ಟೊಂದು ಐಡಿಯಾಸ್ ಇರ್ಬೋದು. ಸೊ ಐ ಥಿಂಕ್ ಒಂಥರ ಏನೋ ಕುತ್ಕೊಂಡು ಓಕೆ ಡೈರೆಕ್ಟರ್ ಬರ್ತಾರೆ, ಇದು ಹೇಳ್ತಾರೆ, ಹಿಂಗೆ ಮಾಡ್ತಾರೆ, ನಾವು ಹಿಂಗೆ ಮಾಡ್ಬಿಡ್ಬೇಕು, ಮಾಡ್ಬಿಟ್ಟು ಎದ್ದೋಗ್ಬಿಡ್ಬೇಕು, ಆ ಥರ ಒಂದು ಸೆಕೆಂಡ್ ಇರಲಿಲ್ಲ ಬ್ಯಾಕ್ ಬೆಂಚರ್ಸ್ ಅಲ್ಲಿ. ಸೊ ಪ್ರತಿ ದಿವಸ ಶೂಟ್ ಇರ್ಬೋದು, ಪೋಸ್ಟ್ ಇರ್ಬೋದು, ಏನೇ ಒಂದು ಪ್ರಾಸೆಸ್ ಇತ್ತು ಈ ಸಿನಿಮಾದು. ಸೊ ಎಂಟೈರ್ ಎಲ್ಲ ಕುತ್ಕೊಂಡು ಅವ್ರು ಇನ್ಪುಟ್ಸ್ ಕೊಟ್ಟು ಎಲ್ಲರೂ ಒಂಥರ ಪ್ರಿಟಿ ಮಚ್ 24/7 ಆಫೀಸಲ್ಲೇ ಕುತ್ಕೊಂಡು. ಸೊ ಎಂಟೈರ್ ಈ ಸ್ಕ್ರೀನ್ ಮೇಲೆ ಏನು ಕಾಣಿಸುತ್ತೆ ಎಲ್ಲ ಇಟ್ ಈಸ್ ದೇರ್ ಹಾರ್ಡ್ ವರ್ಕ್. ಸೊ ನಾವು ಸರ್ ಹೇಳ್ದಂಗೆ ವಿ ಆರ್ ಜಸ್ಟ್ ಒಂಥರ ಏನೋ ವಿ ಆರ್ ಜಸ್ಟ್ ಒಂದು ಚಿಕ್ಕ ಬೀಳ್ಬಾರ್ದು ಅಂತ ಒಂದು ಸಣ್ಣದೊಂದು ಸಪೋರ್ಟ್ ಕೊಟ್ಟಿದ್ದೀವಿ ಅಷ್ಟೇ, ಸ್ಮಾಲ್ ಪಿಲ್ಲರ್ಸ್ ಆಗಿ. ಬಟ್ ಇಟ್ಸ್ ಅ ಫನ್ ಫಿಲ್ಮ್. ನೋಡೋದವ್ರಿಗೆ ಸಿಕ್ಕಾಪಟ್ಟೆ ದೇ ವಿಲ್ ಎಂಜಾಯ್ ದ ಫಿಲ್ಮ್. ಸೊ ಇನ್ನೇನು ಇಷ್ಟರಲ್ಲೇ ಸಿನಿಮಾ ಬರುತ್ತೆ. ಸೊ ಪ್ಲೀಸ್ ವಾಚ್ ಓನ್ಲಿ ಇನ್ ಥಿಯೇಟರ್ಸ್. OTT ಇಷ್ಟು ಬೇಗ ಬರೋಲ್ಲ, ಸೊ ದಯವಿಟ್ಟು ಥಿಯೇಟರಲ್ಲಿ ನೋಡಿ. ಸರ್ ಎಲ್ರಿಗೂ ನಮಸ್ತೆ. ಸಾರಿ ಕೇಳಿ ಅಣ್ಣ, ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ. ಲವ್ ಯು ಅಣ್ಣ. ಓಕೆ ಮಾತಾಡಿ. ಸರ್ ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಜತಿನ್ ಆರ್ಯನ್ ಅಂತ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಬಂದಿದ್ದೆ. ಇದೇ ಜುಲೈಗೆ ನಾವು ರಿಲೀಸ್ ಡೇಟ್ ಪ್ಲಾನ್ ಮಾಡಿದ್ದೀವಿ. ಈ ಥರ ಇನ್ಪುಟ್ ಕೊಟ್ಟರೆ ನಾವು ನೆಕ್ಸ್ಟ್ ಪ್ರಮೋಷನ್ ಕಂಟಿನ್ಯೂ ಮಾಡ್ತೀವಿ. ಹಾಕಿರೋದೆಲ್ಲ ಗೊತ್ತಾಗುತ್ತೆ. ಬಜೆಟ್ ಇಲ್ಲ ಸರ್. ಹೌದಾ? ಹಂಗೆ ಓಕೆ ಸರ್, ರೆಡಿ. ಕತ್ತಲೆ ಕೈಯಲ್ಲಿ ಮಾಡೋದು ಆಯ್ತಲ್ಲ. ಪಕ್ಕ ಸರ್. ಸೊ ಅದೇ ಸರ್, ನಾವು ಸರ್ ಹೇಳಿದಂಗೆ ಮಾಡಬಾರ್ದು ಕೆಲಸ ಮಾಡ್ಬಿಟ್ಟಿದ್ದೀವಿ ಇಷ್ಟು ದಿನ. ಇನ್ನೊಂದು ತಿಂಗಳು ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಎಲ್ಲದನ್ನೂ ಬಿಟ್ಬಿಟ್ಟು ನಾಚಿಕೆ ಮಾನ ಮರ್ಯಾದೆ ಜೊತೆಗೆ ಮನೆಯೂ ಬಿಟ್ಬಿಟ್ಟು ರೋಡಿಗೆ ಇಳಿದಿದ್ದೀವಿ. ಸೊ ಅದು ಬಿಟ್ಟು ಅದೇ ಸರ್ ಹೇಳಿದಾಗೆ ಯಾರು ಸಿನಿಮಾ ನೋಡ್ತಿಲ್ಲ ಅಂತಿದ್ದಾರೆ. ನಾವು ಆ ಚಾಲೆಂಜ್ ತಗೊಂಡಿದ್ದೀವಿ, ಯಾಕೆ ನೋಡೋಲ್ಲ, ನೋಡ್ಸೋಣ, ಏನು ಪ್ರಾಬ್ಲಮ್ ಇರ್ಬೋದು, ಅದನ್ನ ಏನಿಗೆ ಸಾರ್ಟ್ ಮಾಡ್ಬೋದು. ಸೊ ಆ ಆಸ್ಪೆಕ್ಟ್ ನಾವೆಲ್ಲ ಯೋಚನೆ ಮಾಡ್ತೀವಿ ಆಸ್ ಎ ಟೀಮ್. ಸೊ ಪ್ರೋಸ್ಗಿನ ಕಾನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಅದಲ್ಲದೆ ನಮ್ಮ ಕಂಟೆಂಟ್ ಇಸ್ ಯೂನಿವರ್ಸಲ್ ಕಂಟೆಂಟ್. ಸೊ ವಿ ಹ್ಯಾವ್ ಪ್ಲೆಂಟಿ ಆಫ್ ಅಡ್ವಾಂಟೇಜಸ್ ನಮ್ಮದು. ಸೊ ಅದನ್ನೆಲ್ಲರೂ ನಾವು ಫೋಕಸ್ ಮಾಡಿ ನಾವು ನೆಕ್ಸ್ಟ್ ಫುಲ್ ಮಂತ್ ಒನ್ ಸ್ಟ್ರೆಚ್ ಫುಲ್ಲಿ ಫ್ಲೆಡ್ಜ್ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ವಿ. ಸೊ ಆಲ್ರೆಡಿ ನಾವು ಡಿಸೆಂಬರಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿ ಪ್ರಮೋಷನ್ ಮಾಡ್ತಾನೆ ಇದೀವಿ ಕಂಟಿನ್ಯೂಸ್ ಆಗಿ, ಎಲ್ಲೂ ನಿಲ್ಸಿಲ್ಲ. ಆಲ್ರೆಡಿ 10 ಕಾಲೇಜಸ್ ವಿಸಿಟ್ ಮಾಡಿದ್ವಿ. ಸೊ ನಮ್ಮ ಕೈಯಲ್ಲಿ ಏನಾಗುತ್ತೆ, ಅದೇ ಪ್ರತಿಯೊಬ್ಬರಿಗೂ ಕಂಟೆಂಟ್ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನಿಷಿಯಲಿ. ಯಾರ್ಯಾರು ನೋನ್ ಡೈರೆಕ್ಟರ್ಸ್ ಇದ್ದಾರೆ, ರೀಸೆಂಟ್ ಹಿಟ್ಸ್ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ತೋರಿಸಿದಾಗ ಎಲ್ಲ ಸಕ್ಕತ್ತಾಗಿದೆ ಕೊಂಡ್ರು, ಫೇಸೇ ಇಲ್ಕೊಂಡ್ರು ಅಂತ. ಸೊ ಅದೊಂದು ಕೊಡ್ತಿದೆ. ಬಟ್ ಅವತ್ತಿಂದ ನಾವು ಬೇರೆಯವ್ರ ಮುಖ ನೋಡ್ಕೊತಾನೆ ಇದೀವಿ, ನಮ್ಮ ಫೇಸ್ ಇದೆ ಬಟ್ ಫೇಸ್ ಇಲ್ಲ. ಬಟ್ ಇಟ್ಸ್ ಓಕೆ, ಕಂಟೆಂಟ್ ಮೇಲೆ ನಾವು ಡಿಪೆಂಡ್ ಆಗಿ ರಿಲೀಸಿಗೆ ರೆಡಿ ಆಗಿದ್ದೀವಿ. ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಸರ್ಗೆ ನಾವೆಲ್ಲ ವಿ ಶುಡ್ ಬಿ ಗ್ರೇಟ್ಫುಲ್. ಯಾರಿಗೂ ಆಪರ್ಚುನಿಟಿ ಸುಲಭ ಸಿಗೋಲ್ಲ. ಎಲ್ಲರೂ ಎಷ್ಟೋ ಜನ ಮೋಸ್ಟ್ ಆಫ್ ದೆಮ್ ಕಾಲೇಜ್ ಎಲ್ಲ ಮುಗಿದ್ಮೇಲೆ ಅವ್ರಿಗೆಲ್ಲರಿಗೂ ಆಕ್ಟರ್ ಆಗಬೇಕು, ಕಾಲೇಜ್ ಲೈಫಿಗೆ ಬಂದ್ಮೇಲೆ ಎಲ್ಲರಿಗೂ ಆಕ್ಟರ್ ಆಗಬೇಕು, ಆಕ್ಟ್ರೆಸ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅವ್ರಿಗೆಲ್ಲರಿಗೂ ರಿಲೇಟ್ ಆಗುತ್ತೆ. ಯಾಕಂದ್ರೆ ಈ ರೀತಿ ಒಂದು ಸಿನಿಮಾ ಸಿಗೋದು ತುಂಬಾ ಕಷ್ಟ. ಎಲ್ಲ ಆಸ್ಪೆಕ್ಟ್ ಅಲ್ಲೂ ನಮ್ಮ ಮುಂದೆ ಬಿಟ್ಟು ಮಾಡುವ ನೀವು ನಾನು ಇದೀನಿ ಅಂತ ಹೇಳಿ ನಮಗೆ ಬೆಂತ ಮುಂದೆ ದಬ್ಬಿ ಕೆಲಸ ಮಾಡಿಸ್ತಿದ್ದಾರೆ. ಸೊ ಸರ್ ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ಈ ತರ ಸಿಗಲ್ಲ, ನಾವೆಲ್ಲ ಲಕ್ಕಿ ಕಣಪ್ಪ, ಲಕ್ಕಿ. ಹೋದ್ರೆ ನೆಕ್ಸ್ಟ್ ಮೂವಿ ಸಿಗುತ್ತೆ ಆರಾಮಾಗಿ. ಚಿನ್ನವೇ ಹಾಕ್ಸಿದ್ರೆ ಕರೆಕ್ಟ್ ಸರ್, ಏನೋ ಮಾಡೋಕ್ಕಾಗಲ್ಲ.
ಅವ್ರಿಗೆ ಬೇಸಿಲ್ಲ ಗ್ರೂಪ್ ಹೋಗಿದ್ದು ಸರ್ ಇರ್ಲಿ ಸರ್, ಲೈಟ್ ಎಷ್ಟೋ ಸರಿ ಹೊಡೆದಿದೆ ನಮಗೆ. ಹಂಗಾಗಿ ಸೊ ಎಲ್ಲಿದೆ ಇಲ್ಲೇ ಇದೆ. ಇದು ಕಾಸ್ಟ್ಯೂಮ್ ಬಗ್ಗೆ ಹೇಳ್ಬೇಕು ಸರ್. ಮೊದಲನೇದಾಗಿ ತುಂಬಾ ಥ್ಯಾಂಕ್ ಯು ಸರ್, ಚಿನ್ನ ಕೊಡ್ಸಿದ್ದೀರ ಎಲ್ಲರಿಗೂ. ಎಲ್ಲರೂ ಚಿನ್ನ ಹಾಕೊಂಡು ಬಂದಿದ್ದೀವಿ. ಯಾಕಂದ್ರೆ ನಮ್ದು ಒಂದು ಬಿಲೀಫ್ ಏನಂದ್ರೆ ನಾವು ಚಿನ್ನಂತ ಹುಡುಗರೆ ಅವರೇ ಗೋಲ್ಡ್ ಹೇಳಿದ್ವಲ್ಲ ಡೈಲಾಗ್ ಆಯ್ತು. ಸೊ ಗೋಲ್ಡ್ ಹಾಕೋ ಬಂದಿರೋ ಕಾರಣ ಏನಂದ್ರೆ ಸರ್, ಮೊದಲನೇದಾಗಿ ನಾವು ಆನಂದ್ ಆಡಿಯೋಸ್ಗೆ ಆಡಿಯೋ ಸೇಲ್ ಮಾಡಿದೀವಿ. ಸೊ ಅದು ಹೆಂಗ್ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ನಾವು ಗೋಲ್ಡ್ ಹಾಕೊಂಡ್ವಿ. ಸೊ ನೆಕ್ಸ್ಟ್ ಸ್ಟೆಪ್ ಇದು ರಿಯಲ್ ಗೋಲ್ಡ್ ಆಗ್ಬೇಕು ಅನ್ನೋ ಒಂದೇ ಒಂದು ಫೋಕಸ್ ಅಲ್ಲಿ ಇದೀವಿ. ಈ ಸಿನಿಮಾ ಇಟ್ಟಾದ್ರೆ ಪಕ್ಕ ಎಲ್ಲರೂ ಇದೇ ಸೇಲ್ ಚೇಂಜ್ ಗಳನ್ನ ಮಾಡಿಸ್ಕೊಂಡು ರಿಯಲ್ ಗೋಲ್ಡ್ ಹಾಕೊಂಡು ಬಂದೇ ಬರ್ತೀವಿ ಸರ್. ಅದೇ ನಮ್ಮ ಮೋಟಿವ್. ಇವತ್ತಿನ ಕಾಸ್ಟ್ಯೂಮಿನ ಮೇನ್ ಕ್ರೆಡಿಟ್ ಅದೇ, ಮೇನ್ ಸಮ್ಮರಿನೂ ಅದೇ. ಸೊ ಈ ಗೋಲ್ಡ್ ರಿಯಲ್ ಆಗಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ ಅಷ್ಟೇ ಸರ್. ಸೊ ಈ ಗೋಲ್ಡ್ ರಿಯಲ್ ಮಾಡೇ ಮಾಡ್ತೀವಿ, ಅದು ನಾವೆಲ್ಲ ಫಿಕ್ಸ್ ಆಗಿದ್ದೀವಿ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸರ್. ವಿಷಯ ಜಾಸ್ತಿ ಮಾತಾಡಬೇಕು. ಗೋಲ್ಡ್ ಆಮೇಲೆ ಫಿಲಿಂ ಬಗ್ಗೆ ಹೇಳಿ. ಫಿಲಮ್ ನಾವು ಆಡಿಷನ್ ಸೆಲೆಕ್ಟ್ ಆದ್ವಿ. ಸೊ ಸರ್ ಇನಿಷಿಯಲಿ ನಮ್ಗೆ ಹೇಳಿದ್ದು ಒಂದೇ, ಡೈಲಾಗ್ಸ್ ಇರಲ್ಲ ಕಣ್ರಪ್ಪ, ನೀವೇ ಡೈಲಾಗ್ ಬರ್ಕೋಬೇಕು ನಿಮ್ದಕ್ಕೆ. ನೀವು ಸರ್ ನಾವು ಯಾಕೆ ಸರ್ ಹಂಗೆ ಅಂತ ಕೇಳಿದ್ವಿ. ಯಾಕಂದ್ರೆ ಯೂಶಲಿ ಎಲ್ಲರೂ ಡೈಲಾಗ್ಸ್ ಕೊಡ್ತಾರೆ, ಆಕ್ಟ್ ಮಾಡಿ ಅಂತಾರೆ. ಇಲ್ಲ ನ್ಯಾಚುರಲ್ ಆಗಿ ಬರ್ಬೇಕು ಅಂತ. ಸೊ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅದೇ ನಮ್ಮ ಮೈನ್ ಪ್ಲಸ್ ಪಾಯಿಂಟ್. ಅದೇ ಆ ಥರ ಒಂದಷ್ಟು ನಮ್ಮ ರಾಜಶೇಖರ್ ಸರ್ ಟ್ರೈ ಮಾಡಿರೋ ಒಂದಷ್ಟು ಹೊಸ ಹೊಸ ಲಾಜಿಕ್ಸ್ ತುಂಬಾ ವರ್ಕ್ ಆಗ್ತಿದೆ. ಸೊ ಅದೊಂದು ಮೇನ್ ನಮ್ಮ ಮೂವಿಲಿ ಪ್ಲಸ್ ಆಗೋ ಸಾಧ್ಯತೆ ಇದೆ ಸರ್. ಯಾಕಂದ್ರೆ ನಾವು ಎಲ್ಲರೂ ಅವ್ರವ್ರವ್ರ ಡೈಲಾಗ್ಸ್ ಏನೇ ಸರ್ ಕಾಸ್ಟ್ ಮಾಡೋದು ಅಷ್ಟೇ. ನಾವು 6 ತಿಂಗಳಿಗೆ ನಾವು ಒಂದು ವರ್ಷ ವರ್ಕ್ಶಾಪ್ ಮಾಡಿದ್ವಿ. ಅದ್ರಲ್ಲಿ ಅವ್ರ ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟರ್ಸ್ ಅಲ್ಲಿ ತನಕ ನಮ್ಗೆ ಕ್ಯಾರೆಕ್ಟರ್ಸ್ ಕೊಟ್ಟಿರಲಿಲ್ಲ ಸಿನಿಮಾದಲ್ಲಿ. ಕೊಡದೇ ರಿಯಲ್ ಕ್ಯಾರೆಕ್ಟರ್ಸ್ ಯಾರ್ಯಾರು ಏನೇನಿದೆಯೋ ಹಂಗೆ ಅದೇ ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿ ಮಾಡಿಸಿದ್ದು. ಈಗ ನಾವು ಎಲ್ಲರೂ ಎಲ್ಲ ಕ್ಯಾರೆಕ್ಟರ್ನು ಮಾಡ್ಬಿಟ್ಟಿದ್ವಿ. ಎಲ್ಲ ಹೀರೋಯಿನ್ಸ್ ಎಲ್ಲ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಲ್ಲ ವಿಲನ್ಗಳು ಹೀರೋಗಳು ಎಲ್ಲ ವಿಲನ್ಗಳು ಎಲ್ಲ ಕ್ಯಾರೆಕ್ಟರ್ನು ಎಲ್ಲರೂ ಮಾಡಿದ್ದಾರೆ. ಸೊ ಮೂವಿಲಿ ಫುಲ್ ಮಜಾನೇ ಸರ್. ಏನು ತಲಾಟೆ ತುಂಟಾಟ ಅದು ಬಿಟ್ಟರೆ ಬೇರೆ ಏನಿಲ್ಲ. ಕಾಲೇಜ್ ಹುಡುಗರು ಬಂದು ಗ್ಯಾಂಗಲ್ಲಿ ಬಂದು ಮಜಾ ಮಾಡಿಕೊಂಡು ಚಿಲ್ಲಾಗಿ ಆರಾಮಾಗಿ ಹೋಗ್ಬೇಕಷ್ಟೇ. ಹಿಂಸೆ ಕೊಡುವಂತ ಮನೋಭಾವದಲ್ಲಿ ಸಿನಿಮಾ ಮಾಡಿಲ್ಲ. ಯಾಕಂದ್ರೆ ಪಾಪ ಅವ್ರು 2 ಅವರ್ ದುಡ್ಡು ಕೊಟ್ಟು ಬಂದು ನೋಡ್ತಾರೆ. ಹಾಗಾಗಿ ಹಿಂಸೆ ಕೊಟ್ಟು ಕಳಿಸ್ಬಾರ್ದು. 2 ಅವರ್ ಹಿಂಸೆ ಕೊಡದಲ್ಲೇ ಖುಷಿಯಿಂದ ನಗಾಡ್ಕೊಂಡು ಒಂದಷ್ಟು ಕಾಮಿಡಿಗಳಿಗೆ ನಗಾಡ್ಕೊಂಡು ಲಾಸ್ಟಿಗೆ ಫೇವ್ರೇಟ್ ಸಾಂಗ್ ಎಂಜಾಯ್ ಮಾಡಿಕೊಂಡು ಎಮೋಷನಲ್ ಆಗಿ ಆಚೆ ಬರ್ತಾರೆ ಸರ್. ಸಿನಿಮಾ ಇಷ್ಟು ಆಯ್ತು ಸರ್. ಕೊಟ್ಟೆ ಬಂದಿರೋ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಹೇಳ್ತಿದ್ರು ನಾನು ಮುಂದೆನೆ ಹಿಂಗೆ ಕ್ವಾಟ್ಲೆ ಮಾಡ್ತಾರೆ, ನಾನು ಹಿಂದೆ ಹೆಂಗಿರ್ಬೋದು ಅಂತ. ಕೇಳಿಸ್ತಿಲ್ವಾ ಅವರು? ಸೊ ಅದೇ ನಾನು ಹಿಂದೆ ಹೆಂಗ್ ಮಾತಾಡ್ಬೋದು ಅಂತ. ಹಿಂದೆ ಹೋಗಿ ಗೆಲ್ಬಿಟ್ಟಿದೀರಾ ಸರ್. 24 ಗಂಟೆ ನಿಮ್ ಜೊತೆನೆ ಇರ್ತೀವಿ. ಸೊ ಅದ್ರ ಬಗ್ಗೆ ಅದೇ ಯಾವಾಗ್ಲೂ ನೀವು ಹಿಂದೆನೆ ಇರ್ತೀವಿ ಬ್ಯಾಕ್ ಬೆಂಚರ್ಸ್ ಈಗ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ 4 ಜನ ಹುಡುಗರು ಫಸ್ಟ್ ಬೆಂಚ್ ಇಂದ ಲಾಸ್ಟ್ ಬೆಂಚ್ಗೆ ಹೋಗ್ತಾರೆ. ಫಸ್ಟ್ ಬೆಂಚ್ ಅಲ್ಲಿ ಇದ್ದ ಜೀವನ ಹೆಂಗಿತ್ತು, ಲಾಸ್ಟ್ ಬೆಂಚಿನ ಜೀವನ ಹೆಂಗಾಗತ್ತೆ, ಬ್ಯಾಕ್ ಬೆಂಚಿನ ಜೀವನ ಹೇಗಾಗತ್ತೆ ಅನ್ನೋದೇ ಇಡೀ ಸಿನಿಮಾದ ಸಮ್ಮರಿ. ನಮ್ ಟೀಮ್ ನಾ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ಎಲ್ಲಾರು. ಅರ್ಜುನ್ ಡೈರೆಕ್ಷನ್ ಟೀಮ್ ಅಲ್ಲಿ ಇದ್ದಾನೆ. ನಾಗೇಶ್ ಭುವನ್ ಅಡಿಷನಲ್ DOP ಆಗಿ ಮಾಡಿದ್ದಾನೆ. ಜೀವ ಡೈರೆಕ್ಷನ್ ಟೀಮು. ಪೂರ್ವಿಕ್ ಇಲ್ಲಿ ಡಿಸೈನಿಂಗು ಅದೆಲ್ಲ ನೋಡ್ತಿದ್ದೀರಾ. ಪೂರ್ವಿಕ್ ನೆಕ್ಸ್ಟ್ ಬಿಗ್ ಥಿಂಗ್ ಆಗ್ತಾನೆ ಅಂತ ಅನ್ಸುತ್ತೆ. ಓಕೆ ಎನಿವೇಸ್, ಶಶಾಂಕ್ ಸಿಂಹ, ಮನೋಜ್, ರನ್ನ, ಅಖಿಲೇಶ್, ಜತಿನ್ ಮಾತಾಡ್ದ, ಕುಂಕುಮ್, ಮಾನ್ಯ, ಚತುರ್ಥಿ, ಅದಿತಿ, ಪ್ರೀತಮ್, ಕ್ವಾಟ್ಲೆ. ಸೊ ಇದು ನಮ್ಮ ಟೀಮು. ಕಷ್ಟಪಟ್ಟು ಅಂತ ಹೇಳಲ್ಲ, ಬಟ್ ತುಂಬಾ ಇಷ್ಟಪಟ್ಟು 2 ವರ್ಷ ಕೆಲಸ ಮಾಡಿದೀವಿ. ಏನೂ ಎಕ್ಸ್ಪೆಕ್ಟ್ ಮಾಡಿದೆ, ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ಎಲ್ಲರೂ ರಿಸಲ್ಟ್ಗೆ ವರ್ಕ್ ಮಾಡೋದು. ಬಟ್ ನಾವು ನಮ್ಗೆ ಇಷ್ಟಪಟ್ಟು ಇಡೀ ಸಿನಿಮಾನ ನೀಟಾಗಿ ಮಾಡಕ್ ಪ್ರಯತ್ನ ಪಟ್ಟಿದೀವಿ.
ಯಾರಿಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ, ನಾವಂತೂ ಸೈಕಲ್ ಮಜಾ ಮಾಡ್ಕೊಂಡು ಮಾಡಿದೀವಿ. ಸರ್, ಮನೋಹರ್ ಸರ್, ರಾಜಶೇಖರ್ ಸರ್ ಇನ್ಕ್ಲೂಡೆಡ್. ಸೊ ಅಷ್ಟೇ. ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದು. ಕ್ಯೂರಿಯಾಸಿಟಿ ಅಂತ ನಾವು ಆಕ್ಚುಲಿ ನಮ್ಮ ಸ್ಟೋರಿನ ನಮ್ಮ ಟೈಟಲ್ ಅಲ್ಲೇ ಹೇಳ್ಬಿಟ್ಟಿದೀವಿ, ಬ್ಯಾಕ್ ಬೆಂಚರ್ಸ್ ಅಂತ. ಎಲ್ಲರಿಗೂ ರಿಲೇಟ್ ಆಗೇ ಆಗುತ್ತೆ, ಬಿಕಾಸ್ ಎಲ್ಲರೂ ಚಿಕ್ಕ ವಯಸ್ಸಿಂದ ದೊಡ್ಡವರು ಕೂಡ ಕಾಲೇಜು ಸ್ಕೂಲ್ ಹೋಗಿರ್ತಾರೆ, ಬ್ಯಾಕ್ ಬೆಂಚ್ ಅಲ್ಲಿ ಕುತ್ಕೊಂಡೇ ಇರ್ತಾರೆ, ಅಥವಾ ಫ್ರಂಟ್ ಬೆಂಚ್ ಅಲ್ಲಿ ಕುತ್ಕೊಂಡಿದ್ರು ಬ್ಯಾಕ್ ಬೆಂಚ್ ಮಸ್ತಿ ನೋಡಿರ್ತಾರೆ. ಸೊ ಎಲ್ಲರಿಗೂ ರಿಲೇಟ್ ಆಗೋ ಅಂತ ಒಂದು ಸ್ಟೋರಿ. ನಮ್ ರಿಯಲ್ ಲೈಫ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಅದನ್ನು ಆಡ್ ಮಾಡಿದೀವಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಚಂದ ಮಾತಾಡೋದು ಸರ್. ಫಸ್ಟ್ ನಿಮ್ದೆ ಶುರು ಮಾಡ್ತೀನಿ. ತುಂಬಾ ಥ್ಯಾಂಕ್ ಯು ಸರ್, ಏನು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ದುಷ್ಯಂತ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಅಂಡ್ ಮನೋಹರ್ ಸರ್, ನಿಮ್ಗೂ ಅಷ್ಟೇ. ನಾನು ಎಲ್ಲ ತಪ್ಪು ಮಾಡ್ತಿದ್ರೆ ಎಲ್ಲೋ ನಿಂತ್ಕೋ, ಇದು ಪೊಸಿಷನ್ ನಿಂದು ಅಂತ ಕರೆಕ್ಟ್ ಮಾಡ್ಬಿಟ್ಟು ಒಂದು ಒಳ್ಳೆ ಆಪರ್ಚುನಿಟಿ ತರ ಕ್ರಿಯೇಟ್ ಮಾಡ್ಕೊಟ್ಟಿದ್ದು. ಥ್ಯಾಂಕ್ ಯು ಸರ್. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಆಲ್ರೆಡಿ ಜತಿನು ಮತ್ತೆ ರಂಜನ್ ಎಲ್ಲ ಮಾತಾಡಿದ್ದಾರೆ. ಏನಿಲ್ಲ, ನಿಮ್ದೇ ಕತೆ. ನೀವು ಕಾಲೇಜ್ ಲೈಫಲ್ಲಿ, ನಿಮ್ದು ಸ್ಕೂಲ್ ಲೈಫಲ್ಲಿ ಏನು ನಿದ್ದೆ ಕೂತ್ಕೊಂಡು ಪಾಠನೆ ಮಾಡ್ತಿದ್ರಿ, ಅದನ್ನೇ ಆಲ್ಮೋಸ್ಟ್ ನಾವು ಸಿನಿಮಾ ಮಾಡಿರೋದು. ನೀವು ಪಕ್ಕ ಎಂಜಾಯ್ ಮಾಡೇ ಮಾಡ್ತೀರಾ, ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಮನೋಜ್ ಶೆಟ್ಟಿ ಅಂತ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಡೈರೆಕ್ಟರ್ ಸರ್ ತುಂಬಾ ಥ್ಯಾಂಕ್ ಯು. ಸೊ ಏನಕ್ಕಂತ ಹೇಳ್ತಾ ಇದೀನಿ ಅಂದ್ರೆ, ಸೊ ಯಾರಾದ್ರೂ ಆಡಿಷನ್ ಇಟ್ರೆ ಇಲ್ಲ ಹೊಸೊಬ್ಬರಿಗೆ ಅವಕಾಶ ಕೊಡ್ತೀನಿ ಅಂತ ಕರೆದ್ರೆ, ಸೊ ಅವ್ರ ಮೂವಿನ 4 ಕಡೆ ಪ್ರಚಾರ ಮಾಡಕ್ಕಷ್ಟೇ ಕರೀತಾರೆ. ಸೊ ನಮ್ಗೆ ಹೋಗ್ತೀವಿ, ಆಡಿಷನ್ ಮುಗಿಸ್ತೀವಿ, ವಾಪಸ್ ಬರ್ತೀವಿ, ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ, ಕಾಲೇ ಬರಲ್ಲ. ಸೊ ಅದ್ರ ಮಧ್ಯ ಯಾರೋ ಒಬ್ರು ಬಂದು, ಇಲ್ಲ ನಾನು ನಿಮ್ಗೆ ಅವ್ರ ಮನೇಲೆ ಜಾಗ ಕೊಟ್ಟು, ಸೊ AC ರೂಮ್ ನಮ್ಮನ್ ಬಿಟ್ಟು, ಸೊ ನಮ್ಗೋಸ್ಕರ 1.5 ವರ್ಷ ವರ್ಕ್ಶಾಪ್ ಮಾಡಿ, 1 ರೂಪಾಯಿನೂ ಹಿಂದೆ ಮುಂದೆ ನೋಡದೆ ಎಲ್ಲ ಖರ್ಚು ಮಾಡಿ, ಸೊ ನಮ್ಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇಡೀ ಟೀಮ್ ಕಡೆಯಿಂದ ನಿಮ್ಗೆ ಥ್ಯಾಂಕ್ಸ್. ಸೊ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಮೂವಿ ಯಾಕೆ ವಿಭಿನ್ನ, ನಮ್ಮ ಮೂವಿ ಎಲ್ಲರೂ ನೋಡ್ಬೇಕು ಯಾಕೆ ಅಂತ ಹೇಳಿದ್ರೆ, ಸೊ ನಾವು ಯಾವ ಪೋಸ್ಟರ್ ಅಲ್ಲೂ ಯಾವ ಇದ್ರಲ್ಲೂ ನೀವು ರೀಲ್ ಮಾಡ್ತಾ ಇದ್ರ, ಟಿಕ್ಟಾಕ್ ಮಾಡ್ತಾ ಇದ್ರ, ನಿಮ್ಗೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನೇ ಕರ್ಕೊಂಡು ಮೂವಿ, ಸಿನಿಮಾ, ಸೀರಿಯಲ್ ಮಾಡಿಲ್ಲ. ಸೊ ನಾವ್ ಎಷ್ಟು ಜನ ನೀವು ನೋಡ್ತಾ ಇದ್ದೀರಾ, ನಾವೆಲ್ಲ ಥಿಯೇಟರ್ ಇಂದ ಬಂದವರು, ಸೊ NSC ಇಂದ ಬಂದವರು. ಸೊ ಸಣ್ಣ ಪುಟ್ಟ ಆಕ್ಟಿಂಗ್ ಕಲಿತು ನಮ್ಮನ್ನ ನಾವು ಪಳಗಿಸಿ, ನಾವು ಆಕ್ಟಿಂಗ್ ಮಾಡ್ಬೋದು, ಇವಾಗ ಹೋಗ್ಬೋದು, ನಾವು ಮುನ್ನುಗ್ಬೋದು ಅಂತ ನಮ್ಗೊಂದು ಧೈರ್ಯ ಬಂದ್ಮೇಲೆ ನಾವು ಬಂದು, ಸೊ ನಾವು ಮಾಡ್ತೀವಿ ಅಂತ ನಿಂತವರು. ಅದಕ್ಕೆ ಬೆನ್ನೆಲುಬಾಗಿದ್ದವರು ನಮ್ಮ ರಾಜಶೇಖರ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇನ್ನೊಂದು ಹೇಳ್ತೀನಿ, ನಮ್ಮ ಸಿನಿಮಾನ ಗೆಲ್ಸಿ, ದಯವಿಟ್ಟು ಕನ್ನಡ ಸಿನಿಮಾಗೆ ಚಾನ್ಸ್ ಸಿಗ್ತಾ ಇಲ್ಲ. ಇವಾಗ ಸದ್ಯಕ್ಕೆ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಇಂಡಸ್ಟ್ರಿನ ಶಾಪ್ ಮಾಡೋ ಲೆವೆಲ್ಗೆ ಬಂದಿದ್ದಾರೆ. ಸೊ ನಾವೇನು ದೊಡ್ಡ ಆರ್ಟಿಸ್ಟ್ ಅಲ್ಲ, ನಾವೇನು ಶ್ರೀಮಂತರ ಮನೆ ಮಕ್ಕಳಲ್ಲ. ಸೊ ನಮ್ಗೆ ಬ್ಯಾಕ್ ಗ್ರೌಂಡ್ ಇದ್ದಾರೆ, ಬೆನ್ನೆಲುಬಿದ್ದಾರೆ, ನಮ್ಗೊಂದು ಗಾಡ್ ಫಾದರ್ ಇದ್ದಾರೆ ಅಂತ ಯಾರು ಇಲ್ಲ. ಸೊ ನಾವೇ ಕಥೆನ ಮಾಡಿ, ಅದಕ್ಕೊಂದು ಕ್ಯಾರೆಕ್ಟರ್ನ ಹುಡ್ಕೊಂಡು, ನಾವೊಂದು ಡೈಲಾಗ್ ಮಾಡ್ಕೊಂಡು, ನಾವೊಂದು ಇದ್ ಮಾಡ್ಕೊಂಡು, ಸೊ ನಾವು ಮುನ್ನುಗ್ಗಿದೀವಿ. ಸೊ ನಿಮ್ಗೋಸ್ಕರ, ನಮ್ಗೋಸ್ಕರ ದಯವಿಟ್ಟು ಸಿನಿಮಾನ ಗೆಲ್ಸ್ಕೊಳ್ಳಿ. ಥ್ಯಾಂಕ್ ಯು. ಪಾಸ್ ಆಗಿದ್ದವು ಆಕ್ಷನ್ ಕಟ್ ನೀವು ಹೇಳ್ಕೊಂಡ್ಬಿಟ್ರಾ? ಸರ್. ಅಲ್ಲ, ಅವಾಗ್ಲೇ ಸರ್ ಹೇಳಿದ್ರು ಎಲ್ಲ ಇವರೇ ಮಾಡ್ಕೊಂಡ್ಬಿಟ್ಟಿದಾರೆ ಅಂತ. ಆತರ ಏನಿಲ್ಲ, ಕತೆ ಎಲ್ಲ ಅವ್ರದೇನೆ. ನಾವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರಿಂದ ಹಂಗೆ ಕಾಣಿಸ್ತಿದೆ. ಅವ್ರದ್ದು ಈಕ್ವಲ್ ಎಫರ್ಟ್ಸ್ ಇದೆ. ಅವ್ರು ಹೇಳ್ಕೊಟ್ಟಿದ್ದೆ ನಾವು ಮಾಡಿರೋದಷ್ಟೇ. ಸಿನಿಮಾದಲ್ಲಿ ಡೈಲಾಗ್ಸ್ ಡಬಲ್ ಮೀನಿಂಗ್ ಜಾಸ್ತಿ ಇದೆಯಾ? ಏನ್ ಸರ್? ಡಬಲ್ ಮೀನಿಂಗ್ ಜಾಸ್ತಿ ಇದೆ ಡೈಲಾಗ್ಸ್. ಡೈಲಾಗ್ಸ್ ಡಬಲ್ ಮೀನಿಂಗ್ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಡಬಲ್ ಮೀನಿಂಗ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ. ಡಬಲ್ ಮೀನಿಂಗ್ ಅಂದ್ರೆ ಆಕ್ಚುಲಿ ಸರ್ ಅಷ್ಟೆಲ್ಲ ಆರ್ಗ್ಯಾನಿಕ್ ಕಾಮಿಡಿ. ಯಾಕಂದ್ರೆ ಸರ್ ಇನಿಷಿಯಲ್ ನಾನು ಹೇಳಿದ್ದಾರೆ ಸರ್, ಹಾಗೆಲ್ಲ ನಾವೇ ಮಾತಾಡ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಮಾತಾಡ್ಬೇಕು ಅಷ್ಟೇ. ಲೋ ಮಗ ಬಾರೋ ಅಂತ ಡೈಲಾಗ್ ಇದ್ರೆ ನಾವು ಟೇಬಲ್ಲೋ ಅಂತ ಇಷ್ಟಕ್ಕೆ ಕಟ್ ಮಾಡ್ಕೋತಿದ್ವಿ. ಸೊ ಆ ಥರದೆಲ್ಲ ಕಾಮಿಡಿನೂ ಹಂಗೆ. ನಾವೇನು ರಿಯಲ್ ಆಗಿ ಕಾಮಿಡಿ ನೋಡಿದ್ವು ಅದೇ ಇದೆ. ಡಬಲ್ ಮೀನಿಂಗ್ ಅನ್ನೋದು ಸ್ಪೆಸಿಫಿಕ್ ಡಬಲ್ ಮೀನಿಂಗ್ ಆ ಥರ ಇದೆ ಏನಿಲ್ಲ ಸರ್. ಹೌದು ಸರ್, ಅದನ್ನ ನಾವು ಬೆಳೆಸ್ತಾ ಇದೀವಿ. ಕೊಡ್ಲಿಲ್ಲ ಅಂದ್ರೆ ವಿಲ್ ಬಿ ಲೈಕ್ ಪಾಸಿಂಗ್ ಥ್ರೂ. ಅದೇ ಸರ್, ಈಗ ನಾವು ತುಂಬಾ ಎಲ್ಲ ಆಂಗಲ್ ಅಲ್ಲೂ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ದಯವಿಟ್ಟು ನೀವೇನಾದ್ರೂ ಇದು ಮಾಡ್ರೋ, ಇದು ಬಿಟ್ಟಿದ್ದೀರಾ, ಇದನ್ನ ಮಾಡ್ಬೋದು, ಈ ರೀತಿ ಮಾಡ್ಬೋದು, ಇದನ್ನ ಟ್ರೈ ಮಾಡ್ಬೋದು ಅನ್ನೋದು ಯಾವ್ದಾದ್ರು ಒಂದು 2 ಪಾಯಿಂಟ್ ಹೇಳಿ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಇನ್ನೊಂದು ತಿಂಗಳು ಇದೆ ರಿಲೀಸ್ಗೆ. ಸೊ ಯಾವ್ದಾದ್ರು ಒಂದು ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಅಸ್ ಸರ್. ಎಲ್ಲ ಹಂಗೆ ನಾನು ಏನು ಮಾಡಿದ್ರು ಗೊತ್ತಿಲ್ಲ. ಎಲ್ಲ ಈಗ
ಅದೇ ಎಲ್ಲ ಆ್ಯಂಗಲ್ ಅಂದ್ರೆ ಡಿಜಿಟಲ್ ಅಲ್ಲಿ ನಾವು ಮೇನ್ ಫೋಕಸ್ ಮಾಡ್ತಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಇನ್ನು ಯೂಟ್ಯೂಬ್ ಅಲ್ಲಿ ನಮಗೆ ಆನಂದ್ ಆಡಿಯೋಸ್ ಬ್ಯಾಕಪ್ ಅಲ್ಲಿ ಇದ್ದಾರೆ ನಮಗೆ. ಸೊ ದೇ ಆರ್ ರಿಲೀಸಿಂಗ್ ಅವರ್ ಕಂಟೆಂಟ್ಸ್. ಸೊ ಅಲ್ಲಿಂದ ನಮಗೆ ಖುಷಿ ಸಿಗ್ತಿದೆ. ಸೊ ಅದ್ರ ಜೊತೆಗೆ ನಾವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಕೊಂಡು ವಿ ಆರ್ ಡೂಯಿಂಗ್ ಕಂಟೆಂಟ್ಸ್ ರೆಗ್ಯುಲರ್ ಆಗಿ ಕಂಟೆಂಟ್ಸ್ ಬರ್ತಾ ಇದೆ ಫ್ರಮ್ 8 months. ಅದು ನಮ್ಗೆ ಎಲ್ಲೇನಾಗುತ್ತೋ ಆ ಟೈಮಿಗೆ ಏನೇನಾಗುತ್ತೋ, ಫಾರ್ ಎಕ್ಸಾಂಪಲ್ ನಮಗೆ ಅದೇ ಸೆಲೆಬ್ರಿಟೀಸ್ ರೀಚ್ ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡಿದ್ವಿ, ಬ್ಯಾಚುಲರ್ ಪಾರ್ಟಿ ಪ್ರೀಮಿಯರ್ ಶೋಗೆ ಟಿಕೆಟ್ಸ್ ತಗೊಂಡು ನಾವೆಲ್ಲರೂ ಇದೇ ಟಿ ಶರ್ಟ್ ಹಾಕೊಂಡು ಹೋಗಿ ವಿ ಟ್ರೈ ಟು ಪ್ರಮೋಟ್ ಆ ಫಿಲಮ್. ಅವ್ರನ್ನ ಮಾತಾಡ್ಸಿ ಅಲ್ಲ, ಬರೀ ನಿಂತ್ಕೊಂಡು ಅಷ್ಟೇ ನಿಂತು ನಮ್ಮ ಟಿ ಶರ್ಟ್ ನೋಡಿ ಯಾವ್ದಿದು ಅಂತ ನೋಡ್ತಾರ ಅನ್ನೋ ಒಂದು ಭಾವನೆಯಲ್ಲಿ ನಾವು ಆ ರೀತಿಯಾದ ಒಂದಷ್ಟು ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡಿದ್ವಿ. ನಾವು ಟಿಕೆಟ್ ತಗೋಬಹುದು 2,000 ದುಡ್ಡು ಖರ್ಚು ಮಾಡಿ. ಸೊ ಆದ್ರೆ ಅವ್ರನ್ನ ಮೀಟ್ ಮಾಡೋಕ್ಕಾಗುತ್ತೋ ಇಲ್ವೋ ನಮ್ಗೆ ಅಷ್ಟು ನೆಟ್ವರ್ಕಿಂಗ್ ಇಲ್ಲದಿರೋ ಕಾರಣ. ಸೊ ಆ ರೀತಿಯಾಗಿ ನಾವು ಟ್ರೈ ಮಾಡಿದ್ದೀವಿ. ಸೊ ಡಿಜಿಟಲಿ ನಾವು ಎಲ್ಲದರಲ್ಲೂ ಆಕ್ಟಿವ್ ಇದ್ದೀವಿ. ಸೊ ಅದು ಬಿಟ್ಟು ಆನ್ ಗ್ರೌಂಡ್ ಅಂತೂ ನಾವು ಕಳ್ಳೆಕಾಯಿ ಪರಿಚಯ ಬಿಟ್ಟಿಲ್ಲ, ಚರ್ಚ್ ಸ್ಟ್ರೀಟ್ ಬಿಟ್ಟಿಲ್ಲ. ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಅಲ್ಲಿ ಇವೆಂಟ್ಸ್ ಮಾಡ್ತಾ ಇದೀವಿ. ಅಲ್ಲಿ ಎಲ್ಲರಿಗೂ ಗೇಮ್ ಆಡಿಸಿ ಎಂಟರ್ಟೈನ್ ಮಾಡಿ ಅವ್ರಿಗೆಲ್ಲರಿಗೂ ಮೂವಿ ಬನ್ನಿ ಅಂತ ಇನ್ವೈಟ್ ಮಾಡ್ತಾ ಇದೀವಿ. ಸೊ ಇಷ್ಟು ನಾವು 8 months ಇಂದ ಮಾಡಿದ್ವಿ ಸರ್. ಹೌದು ಸರ್, ಇದೆ ಸರ್. ನಾನು ಹೇಳ್ತಿದ್ದಿಂದ ಹೋಗ್ತಿಲ್ಲ ಸರ್, ವಾಸನೆ ಹೊಡಿತೈತೆ. ಹೌದು ಸರ್, ಸುಮ್ಮನೆ. ಸೊ ನಮ್ಮ ಇಡೀ ಬ್ಯಾಕ್ ಬೆಂಚಸ್ ಟೀಮ್ ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ವಿಭಿನ್ನವಾಗಿ ಯೋಚನೆ ಮಾಡ್ತಿದ್ದಾರೆ ಎಲ್ಲರೂ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇದುವರೆಗೂ ಎಲ್ಲ ಆಂಕರ್ ಬಂದು ಮಾತಾಡ್ತಿದ್ರು, ಬಟ್ ಮೊದಲನೇ ಸಾರಿ ನೀನ್ ಯಾವಾಗ ಬಂದ್ರು ಮಂಕಿ ತರನೇ ಬರ್ತೀಯ. ಸರಿ, ನಮ್ಮ ನೋಡಿ ಈ ತರ ಒಂದು ವಿಭಿನ್ನವಾಗಿ ನಾವು ಟ್ರೈ ಮಾಡ್ತಾನೆ ಇದೀವಿ ಏನಾದ್ರೂ ಒಂದು. ಸೊ ಇದು ನಮ್ಮ ಟೀಮ್ ಬ್ಯಾಕ್ ಬೆಂಚರ್ಸ್. ನಮ್ಮ ಕನ್ನಡ ಸಿನಿಮಾ ಅನ್ನೋದಕ್ಕಿಂತ ನಿಮ್ಮ ಕನ್ನಡ ಸಿನಿಮಾ. ಸೊ ನೀವೆಲ್ಲರಿಗೂ ನೋಡಿ ಅದನ್ನ ಆರೈಸೋಣ ಅನ್ನೋ ಒಂದು ನಂಬಿಕೆ ನಮಗಿದೆ. ಕೆಲವೊಂದು ಅದೇ ನೆಕ್ಸ್ಟ್ ಅದನ್ನೇ ಎಸ್ ಮೈಕ್ ಇಟ್ಕೊಂಡಿದ ತಕ್ಷಣ ಕೈಯೆಲ್ಲ ನಡುಗುತ್ತೆ, ಸಾರಿ. ಇದು ನನ್ನ ಫಸ್ಟ್ ಸಿನಿಮಾ, ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ನೀವು ನೋಡಿದ್ದೀರಾ ಬಗ ಅಂತಿದ್ದೆ. ಥ್ಯಾಂಕ್ ಯು ಸರ್ ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಫಸ್ಟ್ ಸಿನಿಮಾ ಆ್ಯಕ್ಟಿಂಗ್ ಅಂದರೆ ಅಷ್ಟು ಬರ್ತಿರ್ಲಿಲ್ಲ, ಬಟ್ ಸಂಭವ ಇಲ್ಲ ನೀವು ಮಾಡ್ಬೋದು ಅಂತ ಕರ್ಕೊಂಡು ಬಂದು ವರ್ಕ್ಶಾಪ್ ಮಾಡಿ ಹೇಳ್ಕೊಟ್ಟು ಒಂದೊಂದು ಹೇಳ್ಕೊಟ್ಟು ಮಾಡಿಸ್ಲಿಕ್ಕೆ ತುಂಬ ಥ್ಯಾಂಕ್ ಯು ಸರ್. ಸಿನಿಮಾ ಬಗ್ಗೆ ಅಂದ್ರೆ ಅಲ್ಲೂ ಅಷ್ಟೇ ತುಂಬಾ ಒಳ್ಳೆ ಹುಡುಗಿ, ಎಲ್ಲ ಸೀನಿಯರ್ಗಳು ನಂದು. ಸೊ ಅಷ್ಟೇ. ನಿಮ್ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಇಷ್ಟೊಂದು ಮೈಕ್ ಇಟ್ಕೊಂಡು ಮಾತಾಡೋದು ನೋಡಿರೋದು ಫಸ್ಟ್ ಟೈಮ್. ಮುಗಿಸ್ತಾ ಇದ್ದಾರೆ. ನಾಚಿಕೆ ನೋಡು. ಓಕೆ ಪ್ಲೀಸ್. ನನ್ನ ಹೆಸರು ಅದಿತಿ ಅಂತ. ನನ್ನ ರೋಲ್ ಈ ಫಿಲಮ್ ಅಲ್ಲಿ ಸೀಕ್ರೆಟು. ನೀವು ನನ್ನ ರೋಲ್ ಗೊತ್ತಾಗ್ಬೇಕಂದ್ರೆ ಫಿಲಮ್ ಬಂದು ನೋಡ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಆಕ್ಟಿಂಗ್ನ. ಮತ್ತೆ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ನಾನು ನೋಡ್ದಂಗೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆಸ್ ಅ ಜೆನ್ಸಿ ಐ ಎಂಜಾಯ್ಡ್ ಇಟ್ ಅ ಲಾಟ್. ಎಸ್ ಸರ್, ಈಗ ಎಲ್ಲರೂ ಕೂಡ ಮಾತಾಡಿದ್ದಾರೆ. ನೀವು ಸರ್ ಮಾತಾಡ್ತಾರೆ. ವೆಂಕಟೇಶ್ ಸರ್ ಮೈಕ್ ಅಲ್ಲೇ ಇದೆ ಸರ್. ಸರ್ ಖಂಡಿತವಾಗ್ಲೂ ಒಳ್ಳೆ ಟೀಮ್ ಇದ್ದಾರೆ, ಒಳ್ಳೆ ಹುಡುಗರು. ನಾನು ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಹೋದಾಗಿಂದ ನೋಡ್ತಾ ಇದ್ದೀನಿ. ನಾನು ರಾಜಶೇಖರ್ ಸರ್ ಆಫೀಸಲ್ಲಿ ತುಂಬಾ ಡೆಡಿಕೇಶನ್ ಇಟ್ಕೊಂಡು ತುಂಬಾ ಕಷ್ಟಪಟ್ಟು ಮಾಡ್ತೀನಿ ಹುಡುಗರು. ನಾನು ನಿಮ್ದೆಲ್ಲ ಎಂಕರೇಜು ಬೇಕೇ ಬೇಕು ಅಂತ ಹೇಳಿ ನಾನು ಮನವಿ ಮಾಡಲ್ಲ, ಒಂದು ಸ್ನೇಹಿತರಲ್ಲಿ ಕೇಳ್ಕೊಡ್ತೀನಿ. ದಯವಿಟ್ಟು ಇಂಥ ಪಿಕ್ಚರ್ಗಳು ಎಂಕರೇಜ್ ಮಾಡಿ. ಒಳ್ಳೊಳ್ಳೆ ಹೀರೋಸ್ ಆಗಿ ಆಚೆ ಕಡೆ ಬರ್ತಾರೆ. ಯಾಕೆಂದ್ರೆ ತುಂಬಾ ಜನ ಇವಾಗೆಲ್ಲ ಹೀರೋಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇವೆಲ್ಲ ಬಂದು ಹಿಟ್ ಆದ ಸಿನಿಮಾ ಯಾವುದೋ ಒಂದು ರೀತಿಯಲ್ಲಿ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟೋ ಹೀರೋಸೋ ಏನೋ ಒಂದು ಆಗುತ್ತೆ. ಹಾಗಾಗಿ ಕಂಪ್ಲೀಟ್ ನಿಮ್ಮೆಲ್ಲ ತಂಡ ಬ್ಯಾಕ್ ಬೆಂಚಸ್ ಸಿನಿಮಾ ಮೇಲೆ ಒಳ್ಳೆ ಪ್ರಚಾರ ಕೊಟ್ಟು ಇನ್ನೇನು ನೆಕ್ಸ್ಟ್ ಮಂತ್ ರಿಲೀಸ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ರಾಜಶೇಖರ್ ಸರ್. ನಿಮ್ದೆಲ್ಲ ಸಂಪೂರ್ಣ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಕೊನೆಯದಾಗಿ ನಾನೊಂದೆರಡು ಮಾತಾಡಿ ಈ ಪ್ರೆಸ್ ಮೀಟ್ ಮುಕ್ತಾಯ ಮಾಡ್ತೀವಿ. ಏನಂದ್ರೆ ನಾನು ಸಿನಿಮಾ ರಂಗನ ಗಮನಿಸ್ತಾ ಇದ್ದೀನಿ.
ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟು ವರ್ಷಕ್ಕೆ 2 ಸಿನಿಮಾ ಮಾಡಬೇಕು, ವರ್ಷಕ್ಕೆ 2 ಸಿನಿಮಾ ಮಾಡಬೇಕು, ಥಿಯೇಟರ್ಗಳು ಮುಚ್ಚೋಗ್ತಾ ಇದೆ ಅಂತ ತುಂಬ ಕೇಳ್ಬಿಡ್ತಾ ಇದ್ದೀವಿ. ಆದರೆ ನಿಜವಾಗ್ಲೂ ಬೇಕಾಗಿರೋದು ಆರ್ಟಿಸ್ಟ್ಗಳು ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತಿನ ಟೆಕ್ನಿಕಲ್ ಇದರಲ್ಲಿ ಒಬ್ಬ ಆರ್ಟಿಸ್ಟ್, ದೊಡ್ಡ ಆರ್ಟಿಸ್ಟ್ 2 ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರೋದು ಹೊಸ ಹೊಸ ನಿರ್ದೇಶಕರು, ಹೊಸ ಹೊಸ ಆರ್ಟಿಸ್ಟ್ಗಳು ಬೇಕು. 10 ಜನ 100 ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಕನ್ನಡ ಇಂಡಸ್ಟ್ರಿಗೆ ಬಂದರೆ ಆಟೋಮೆಟಿಕ್ ಆಗಿ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಈಗ ನೋಡಿ, ಮಲಯಾಳಿ ಇಂಡಸ್ಟ್ರಿಯಲ್ಲಿ 1, 2, 3, 100 ಜನ ಹುಡುಕ್ಬೋದು. ತಮಿಳ್ ಇಂಡಸ್ಟ್ರಿನಲ್ಲಿ 100 ಜನ ಹುಡುಕ್ಬೋದು, ತೆಲುಗು ಹುಡುಕ್ಬೋದು. ನಮ್ಮಲ್ಲಿ 1, 2, 3, 4 ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಅದು ಹೋಗಿ ಮತ್ತೆ ನಮ್ಮಲ್ಲಿ 100 ಆರ್ಟಿಸ್ಟ್ಗಳು ದೊಡ್ಡ ಮಟ್ಟದಲ್ಲಿ ಗೆದ್ದು ಬರಬೇಕು. ಅವಾಗ ಇಂಡಸ್ಟ್ರಿ ತಾನಾಗ್ತಾನೆ ಬೆಳೆಯುತ್ತೆ ಅಂತ ನನ್ನ ಅಭಿಪ್ರಾಯ, ಅನಿಸಿಕೆ. ಸೂಪರ್ ಸರ್, ಥ್ಯಾಂಕ್ ಯು.